ಈಗ ನೀವೇನ್ ಹೇಳಿದ್ರಿ, ಫಾಜಿಲ್ ಆ ಕುಟುಂಬ ಸದಸ್ಯ ಭಾಗಿಯಾಗಿಲ್ಲ ಅಂತ ಯುಟಿ ಖಾದರ್ ಹೇಳ್ತಾರೆ. ಯಾವ ರೀತಿ ನ್ಯಾಯ ಸಿಗುತ್ತೆ? ಸರ್ಕಾರ ಯಾರ್ದು? ನಿಮ್ದೇ ಸರ್ಕಾರ. ನೀವು ಅಲ್ಪಸಂಖ್ಯಾತ ಗುಂಡಾಗಳು ಪರವಾಗಿದ್ರಿ, ಜಿಹಾದಿಗಳು ಪರವಾಗಿದ್ರಿ. ಹಾಗಾಗಿ ನಮಗೆ ವಿಶ್ವಾಸ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇದು ಹಿಂದೂಗಳನ್ನ ಗುಂಡಿಕ್ಕಿ ಕೊಲ್ತಕ್ಕಂತ ನಿಗ್ರಹ ಸಮಿತಿ ಮಾಡಿದರೆ ಹಿಂದೂಗಳನ್ನ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ಪರಮೇಶ್ವರ್, ಯುಟಿ ಖಾದರ್ ಮಾತಿದ್ರೆ ಬ್ರದರ್ಸ್ ಅಂತ ಹೇಳ್ತಾರೆ. ಒಂದ್ ಕಡೆ ಯೋಧರ ಬಗ್ಗೆ ನಂಬಿಕೆ ಇಲ್ಲ, ಅಪಮಾನ ಮಾಡ್ತಾರೆ, ಭದ್ರತಾ ವೈಫಲ್ಯ ಅಂತಾರೆ. ಇನ್ನೊಂದ್ ಕಡೆ ಪೊಲೀಸ್ ಕಪಾಳು ಕುಡಿಯಕಂತಾರೆ. ಅವ್ತಾನೆ ಹೆಂಗೆ ರಕ್ಷಣೆ ಇಲಾಖೆಯವರು ಮುಕ್ತವಾಗಿ ಅಧಿಕಾರ ಕೊಟ್ಟಿಲ್ಲ? ಕೊಡ್ರಿ ಮುಕ್ತವಾಗಿ. ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕಾದ್ರೆ ಮಕ್ಕಳನ್ನ ಯಾವನು ಅಟ್ಟಾಸಿಂದ ಮೆರಿತಾರಲ್ಲ, ಪೊಲೀಸ್ ಅಲ್ಲಣ್ಣ, ಅಟ್ಟಾಸಿಂದ ಯಾರು ಗುಂಡಾಗಳು ಮೆರಿತಾರಲ್ಲ, ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಅವ್ರಂಗೆ ತಲವಾರು ಮುಚ್ಚಿದ ಕೊಚ್ಚಿದಾಗ ಆ ಒಂದು ಇವರಿಗೆ ನಮ್ಮ ಪ್ರವೀಣ್ ನೆಟ್ಟರ್ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಇರ್ಬೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರು ಅದೇ ರೀತಿ ತಲವಾರಿಂದ ಕೊಚ್ಚಿ ಒಂದಾಗ ಮಾತ್ರ ಬರ್ಬರ ಹತ್ಯೆ ಆಗ್ಬೇಕು. ಯಾರು ಅದಲ್ಲ. ಈ ರಕ್ಷಣಾ ಇಲಾಖೆ ಏನ್ ಮಾಡ್ತಾರೆ, ಅವ್ರನ್ನ ತಂದು ಸೇಫ್ಟಿಯಾಗಿ ಒಳಗಡೆ ಕೂರಿಸ್ತಾರೆ. ಒಳಗಡೆ ಕೂರಿಸ್ಬಿಟ್ರೆ ಅವ್ರು ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಕೊಡ್ರಿ ಮುಕ್ತವಾಗಿ ಅಧಿಕಾರ ಕೊಡಬೇಕು ಈ ಸರ್ಕಾರ. ಗೃಹ ಸಚಿವರು ವೈಫಲ್ಯ, ಮುಖ್ಯಮಂತ್ರಿಗಳು ವೈಫಲ್ಯ. ಇನ್ನೊಂದ್ ಕಡೆ ಮುಖ್ಯಮಂತ್ರಿ ನಾನು ಜೀವ ಬೆದರಿಕೆ. ಏನ್ರಿ ಮುಖ್ಯಮಂತ್ರಿಗಳೇ, ಇಡೀ ಅಂಗರಕ್ಷಕರಿದ್ದಾರೆ, ಪೊಲೀಸ್ ಇಲಾಖೆ ಇದೆ.